ವಿರಾಮದ ನಂತರ ನ್ಯೂಸ್ 81ಗೆ ಮತ್ತೊಮ್ಮೆ ಸ್ವಾಗತ. ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಪೋದಾರ್ ಶಾಲೆಯ ಮಕ್ಕಳು ಬರೆದ ಅನುಭವ ಪುಸ್ತಕವನ್ನ ಬಿಡುಗಡೆ ಮಾಡಲಾಗಿದೆ. ಮಕ್ಕಳು ಬರೆದ ಅನುಭವ ಕಥನಕ್ಕೆ ಬುಗುರಿ ಎಂದು ಹೆಸರಿಡಲಾಗಿದೆ. ಈ ಕಾರ್ಯಕ್ರಮವು ಫೆಬ್ರವರಿ 27ರಂದು ನಡೆಯಲಿದ್ದು, ಕುವೆಂಪು ರಂಗಮಂದಿರದಲ್ಲಿ ಮಕ್ಕಳ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪೋದಾರ್ ಶಾಲೆಯ ಪ್ರಾಂಶುಪಾಲರಾದ ಸುಕೇಶ್ ಸೇರಿಗಾರ ಅವರು ಮಾಹಿತಿ ನೀಡಿದರು. ಈ ಪತ್ರಿಕಾ ಪ್ರಕಟಣೆಗಾಗಿ ಆಡಳಿತ ಪ್ರಾಂಶುಪಾಲರಾದ ಸುಕೇಶ್ ಸೇರಿಗಾರ ಸರ್ ಅವರಿಗೆ ಹಾಗೂ ನನ್ನ ಸ್ವಾಗತವನ್ನು ಪ್ರಾಂಶುಪಾಲರಾದ ಸುಕೇಶ್ ಸೇರಿಗಾರ ಸರ್ ಹಾಗೂ ನಮ್ಮ ಪೋಷಕರ ಸಂಘದ ಒಬ್ಬರು ಪುಟ್ಟಸ್ವಾಮಿ ಸರ್ ಹಾಗೂ ನಮ್ಮ ಕಮಲ್ ಸರ್ ಸಹ ಇಲ್ಲಿ ಇದ್ದಾರೆ. ನಂತರ ಪತ್ರಿಕಾಗೋಷ್ಠಿ ನೋಡೋಣ ಅಂತ ಹೀಗೆ ನಾವು ಬರ್ಕೊಂಡ್ ಬಂದ್ವಿ. ಸರಿ, ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಬರೀತಿದ್ದೀರಾ ಮಕ್ಳೇ, ಇನ್ನೂ ಚೆನ್ನಾಗಿ ಬರ್ದು ಅದಕ್ಕೊಂದು ಒಳ್ಳೆ ರೂಪ ಕೊಡಿ ನೋಡೋಣ ಅಂತ ಅಂದ್ರು. ಹೀಗೆ ನಾವು ಚೆನ್ನಾಗಿ ಬರ್ದ್ವಿ, ಮತ್ತೆ ಮತ್ತೆ ಬರೆದ್ವಿ. ಹಾಗೆ ಹಾಗೆ ಏನೇನೋ ಮಾಡಿ ಬರ್ದಾದ್ಮೇಲೆ ಅದು ಈಗ ಒಂದು ಬುಗ್ರಿ ಪುಸ್ತಕ ಆಗಿ ರೂಪುಗೊಂಡಿದೆ. ಈ ಪುಸ್ತಕದಲ್ಲಿ ಏನಿದೆ ಅಂದ್ರೆ, ನಾವು ದಸರಾ ರಜೆಯಲ್ಲಿ ಸಾಮಾನ್ಯವಾಗಿ ನಾವು ಯಾರು ಸುಮ್ಮನೆ ಕೂರೋದೇ ಇಲ್ಲ. ಬುಗ್ರಿ ಹೇಗೆ ತಿರುಗ್ತಾನೆ ಇರುತ್ತೋ ನಾವು ಅದೇ ರೀತಿ ತಿರುಗ್ತಾನೆ ಇರ್ತೀವಿ. ಅದೇ ತರ ನಾವು ದಸರಾ ರಜೆಯಲ್ಲಿ ತಿರ್ಕೊಂಡು ಏನೇನ್ ಹೋದ್ವಿ, ಏನೇನ್ ಮಾಡಿದ್ವಿ, ನಾವ್ ಏನೇನ್ ಅನುಭವವನ್ನ ಪಡೆದ್ವಿ, ಆ ಅನುಭವದ ಮೂಟೆಯೇ ಈ ಬುಗ್ರಿ ಪುಸ್ತಕ. ಸೊ ಇದಕ್ಕಾಗಿ ಯಾಕೆ ಈ ಪುಸ್ತಕವನ್ನ ಓದ್ಬೇಕು, ಯಾಕೆ ಅಂದ್ರೆ ಯಾಕೆ ಕಾರ್ಯಕ್ರಮಕ್ಕೆ ಬರ್ಬೇಕು ಅಂದ್ರೆ, ಈ ಪುಸ್ತಕದಲ್ಲಿ 39 ಜನರ ಒಂದು ದಸರಾ ರಜದ ಒಂದು ಲೇಖನ ಇದೆ, ಅವ್ರು ಪಡೆದ ಅನುಭವ ಇದೆ, ಮತ್ತೆ ಅವ್ರ ಬರವಣಿಗೆ ಶೈಲಿ. 39 ಜನ ಹೇಗೆ, ಒಬ್ಬೊಬ್ರು ಜನದ ಆಲೋಚನೆಗೆ ಒಂದೊಂದ್ ತರ ಇರುತ್ತೆ. ಆ 39 ಜನ ಹೇಗೆ ಬರ್ದಿದ್ದಾರೆ ಲೇಖನನ ನೋಡ್ಬೇಕು ಅಂತ ಅಂದ್ರೆ ನೀವು ಈ ಪುಸ್ತಕನ ಖರೀದಿಸಿ. ಪೂರ್ವದ ಗೋವೆ ಏನಿತ್ತು ಹೀಗೆ ಒಂದು ಸಂಸ್ಕೃತಿಯಿಂದ ಇನ್ನೊಂದು ಸಂಸ್ಕೃತಿಗೆ ಹೇಗೆ ಸ್ಥಾನ ಪಲ್ಲಟಾಯ್ತು ಹೇಳೋದನ್ನ ಸೂಕ್ಷ್ಮ ಸಂವೇದನೀಯ ಭಾಷೆಯಲ್ಲಿ ಮಕ್ಕಳು ತಗೊಂಡ. ಹಾಗಾಗಿ ಇದು ಯಾವುದು ಹೇರಿಕೆ ಅಲ್ಲ, ಮಕ್ಕಳ ರಿಸರ್ಚ್. ಹೇರಿಕೆ ಅನ್ನೋ ಪದವೇ ನನಗೆ ಯಾಕೋ ಸರಿ ಅಂತ ಅಂದ್ರೆ ಅದು ಇದೆ ಅಂತ. ಪುರಾಣ ಅಂತಂದ್ರೆ ಭಾರತೀಯ ಸಂಸ್ಕೃತಿ ಒಂದು ಭಾಗ. ಅದು ನಮ್ಗೆ ಕೇವಲ 2000 ಇಸ್ವಿವರೆಗಿನ ಮಾಹಿತಿ ಸಿಗುತ್ತೆ. ಇದು ಮಕ್ಕಳದ್ದೇ ದೃಷ್ಟಿಕೋನ. ಅನಂತರ ಇನ್ನೊಂದು ಹೆಣ್ಣುಮಗಳು ಬರೆದಿದ್ದಾಳೆ, ಜಾನಪದ ಕಥೆ ಇದ್ರೂ ಸಹ ಸುಮ್ಮನೆ ಜಾನಪದ ಕಥೆ ಹುಟ್ಕೊಂಡಿಲ್ಲ. ಅಲ್ಲಿಯ ಸತ್ಯದ ಸಂಗತಿಯನ್ನು ಆಧರಿಸಿ ಸ್ವಲ್ಪ ಕಾಲ್ಪನಿಕವಾಗಿ ಸೇರ್ಕೊಂಡು ಅದೊಂದು ಕಥೆಯಾಗಿ ಪರಿಣಾಮವಾಗಿದೆ. ಜಾನಪದ ಕಥೆಯಲ್ಲಿಯೂ ಒಂದು ಸತ್ಯತೆ ಇದೆ ಅನ್ನೋದನ್ನ ಒಬ್ಬಳ ಹೆಣ್ಮಗಳ ಲೇಖನ ತರ್ತಾನೆ. ಇನ್ನೊಂದು ಲೇಖನದಲ್ಲಿ ಈಗ ಖುಷಿ ಸ್ವಭಾವ, ಚೆನ್ನಾಗಿರಿ ಒಂದು ಚೆನ್ನಗಿರಿಯ ಹಿನ್ನೆಲೆಯನ್ನು ತಕೊಂಡು ಬರ್ತಾರೆ. ಖುಷಿ ಪ್ರತಿಯನ್ನು ಪ್ರಿಂಟ್ ಮಾಡ್ತಾರೆ. ಹೌದು, ಇಲ್ಲ, ನಾವೆಲ್ಲ ಸೇರ್ಕೊಂಡು ಮಾಡಿರುವಂತ. ಇಲ್ಲ ಪುಸ್ತಕ ಇದಕ್ಕೆ ಮುನ್ನುಡಿಯನ್ನ ಡಾಕ್ಟರ್ ಗುರುರಾಜ್ ಕರಜಗಿ ಅವರು ಬರೆದಿದ್ದಾರೆ. ಹಾಗೇನೆ ನುಡಿತೇರು ಅನ್ನೋದನ್ನ ನಾ ಸೋಮೇಶ್ವರರು ಬರೆದಿದ್ದಾರೆ, ಡಾಕ್ಟರ್ ನಾ ಸೋಮೇಶ್ವರರು. ಹಾಗೆ ಬೆನ್ನುಡಿಯನ್ನು ನಾ ಸೋಮೇಶ್ವರ ಸರ್ ಅವರು ಬರೆದಿದ್ದಾರೆ. ಆಮೇಲೆ ಇದರಲ್ಲಿ ಮಕ್ಕಳು ಎಲ್ಲೆಲ್ಲಿ ಹೋಗಿದ್ದಾರೆ ಅದ್ರ ಫೋಟೋ ಒಂದು 4 ರಿಂದ 5 ಫೋಟೋಗಳು, ಅವರ ವಿಶೇಷವಾಗಿರುವಂತಹ ಫೋಟೋಗಳನ್ನು ಸೇರಿಸುವ ಒಂದು ಪ್ರಯತ್ನವನ್ನ ಪಟ್ಟಿದ್ದೀವಿ. ಕಥೆಗಳ ಜೊತೆಗೆ ಕೆಲವೊಂದು ಸಣ್ಣ ಕವನಗಳು ಸೇರಿಸಿದ್ದೀವಿ. ಇದು ಒಂದು ವಿನೂತನವಾದ ಪ್ರಯತ್ನ. ನೀವೆಲ್ಲರೂ ನಾಳೆ ಕಾರ್ಯಕ್ರಮಕ್ಕೆ ಬರಬೇಕು. ಈ ಕಾರ್ಯಕ್ರಮ ಇನ್ನೂ